ನಮಸ್ಕಾರ ಕಣ್ರಪ್ಪ ಸ್ನೇಹಿತರೆ ಎಲ್ರಿಗೂ ನೋಡಿ ಹೆಸರು ಬಂದ್ಬಿಟ್ಟು ಲತಾ ಎಸ್ ಅಂತ ಸ್ನೇಹಿತರೆ ಇವರ ಒಂದು ಇನ್ಷಿಯಲ್ ಆಗಿರುತ್ತೆ. ಇವರಿಗೆ ವಯಸ್ಸು ಒಂದು ಅಂದಾಜು 34 ಆಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಅಂದರೆ ಒಂದು ಅಂದಾಜು ಸ್ನೇಹಿತರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಕರೆಕ್ಟಾಗಿ ಇಷ್ಟೇ ಅಂತ ಅಲ್ಲ, ಒಂದು ಅಂದಾಜಿಲಿ 34 ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸ್ಥಳ ಬಂದ್ಬಿಟ್ಟು ಸ್ನೇಹಿತರೆ ಇವರು ನರಸೀಪುರ ಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಸ್ನೇಹಿತರೆ ತಿಪ್ಟೂರು ತಾಲೂಕಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಇವ್ರದ್ದು ಜಾತಿ ಬಂದ್ಬಿಟ್ಟು ಹಿಂದೂ ಆಗಿರುತ್ತೆ, ಹೊಲೆಯರು ಇವರು ಅಂದರೆ ಎಸ್ ಸಿ ಕ್ಯಾಸ್ಟಲ್ಲಿ ಬರ್ತಕ್ಕಂಥ ಒಂದು ಹೊಲೆಯ ಜಾತಿಯವರು ಆಗಿರ್ತಾರೆ ಇವರು. ಇನ್ನು ಇವರ ಒಂದು ವಿದ್ಯಾಭ್ಯಾಸ MBA ಸಂಪೂರ್ಣ ಮುಗಿದು ಹೋಗಿದೆ ಓಕೆನಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಉದ್ಯೋಗ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮ್ಯಾನೇಜರ್ ಖಾಸಗಿ ಸಂಸ್ಥೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥಾಗಿ ತಿಳಿಸಿದ್ದಾರೆ. ಹೆದ್ದಾರಿ ಬಂದ್ಬಿಟ್ಟು 5.2 ಮಸ್ತಾಗಿದೆ ಇವ್ರದ್ದು ತೂತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಓಕೆನಾ. ಇನ್ನು ಹುಬ್ಬಳ್ಳಿಯಲ್ಲಿ ಏನಪ್ಪ ಕೆಲಸ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ತಿಪ್ಟೂರಿನಿಂದ ಹುಬ್ಬಳ್ಳಿಗೆ ಓಡಾಟ ಸಾಕಾಗ್ಬಿಟ್ಟಿದೆ ಓಕೆ. ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಮನೆ ಇದೆ, ಹಾಗೆ ತಿಪ್ಟೂರಿನಲ್ಲಿ ಸ್ವಂತ ಮನೆ ಇದೆ ಓಕೆನಾ. ವಾರದಲ್ಲಿ 6 ದಿನ ಹುಬ್ಬಳ್ಳಿಯಲ್ಲಿ ದಿಂಗಿಸಿಕೊಳ್ತೀನಿ, ತಿಪ್ಟೂರಿನಲ್ಲಿ ತೂತು ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಜಾಸ್ತಿ ಇವರು ಹುಬ್ಬಳ್ಳಿಯಲ್ಲಿ ಇರೋದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ತಿಪ್ಟೂರಿಗೆ ಬರೋದು ಕಮ್ಮಿ ಮಾಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಕಾರಣ ಮನೆ ಕ್ಲೀನಿಂಗ್ ಇರುತ್ತೆ, ಮುಸ್ರೆ ಗಲೀಜು ಇತ್ಯಾದಿ ಇರುತ್ತೆ, ಅದರಲ್ಲೇ ಸುಸ್ತಾಗುತ್ತೆ ತಿಪ್ಟೂರಿಗೆ ಬಂದಾಗ. ಈ ರೀತಿಯಾದ ಒಂದು ಕೆಲಸ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ತಿಪ್ಟೂರಲ್ಲಿ ಏನಪ್ಪ ಕೆಲಸ ಅಷ್ಟೊಂದು ಏನಿರುತ್ತೆ ಏನಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ತಿಪ್ಟೂರಲ್ಲಿ ಏನು ಕೆಲಸ ಇರೋದಿಲ್ಲ, ಜಾಸ್ತಿ ಇದ್ದರೆ ಶಾಂಪು ಹಾಕಿ ನೆಲ ಉಜ್ಜೋದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ, ಬಾಕಿ ಎಲ್ಲ ಇನ್ನೇನು ಇರೋದಿಲ್ಲ. ಅಷ್ಟು ಬಿಟ್ಟರೆ ತಿನ್ನೋದು ಮಲಗೋದು ಎರಡೇ ಇರುತ್ತೆ. ಸ್ವಾಭಿಮಾನ ಇರೋದ್ರಿಂದ ಯಾರ ಮನೆಗೂ ಸಹ ಉಣ್ಣೋಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಇಷ್ಟ ಆಗಲ್ಲ ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋ ಅಂಥದ್ದು. ಮುಂಚೆಯಿಂದನೂ ಅದು ಅವರ ಅಪ್ಪನ ಕಾಲದಿಂದನೂ ಹಾಗೆ ಬಂದಿರತಕ್ಕಂಥದ್ದು. ಬಿಟ್ಟಿಯಾಗಿ ಮಲಗೋಕ್ಕೆ ಅವಕಾಶ ಕೊಡ್ತೀನಿ ಹೊರತು ತೂತಿಗೆ ಊಟ ಮಾತ್ರ ಹಾಕಿಸಿಕೊಳ್ಳೋದಿಲ್ಲ, ಏಕೆಂದರೆ ಅದು ಇಷ್ಟ ಆಗಲ್ಲ. ಅವ್ರು ಏನಿದ್ರು ಮದುವೆಯಾಗಿ ಸಂಸಾರ ಮಾಡೋ ಅಂಥ ಒಂದು ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಅದೆಲ್ಲ ಇವರಿಗೆ ಚಟಗಳು ಇವರು ಕಲ್ತ್ಕೊಂಬಂದಿಲ್ಲ ಮುಂಚೆಯಿಂದನೂ. ಇವರು ಮಾಡ್ತಕ್ಕಂಥ ಜಾಬ್ ಈ ರೀತಿಯಾಗಿದೆ ನೋಡ್ಬೋದು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಲೀಡರ್ಶಿಪ್ ಸ್ಕಿಲ್ಸು, ನಾಲೆಡ್ಜ್ ಆಫ್ ಡಿಜಿಟಲ್ ಟೂಲ್ಸ್, ಗೂಗಲ್ ಅನಾಲಿಟಿಕ್ಸ್, ಮೆರಾ ಆ್ಯಡ್ಸ್ ಎಕ್ಸೆಟ್ರಾ, ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಜೆಕ್ಟ್ ಮ್ಯಾನೇಜಿಂಗ್ ಸ್ಕಿಲ್ಸು, ಎಬಿಲಿಟಿ ಟು ಅನಲೈಸ್ ಡಾಟಾ ಆ್ಯಂಡ್ ಮೇಕ್ ಡಿಸಿಷನ್ಸ್ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಎಕ್ಸಲೆಂಟ್ ಒಂದು ಕಮ್ಯುನಿಕೇಷನ್ನು ಮತ್ತು ಲೀಡರ್ಶಿಪ್ ಸ್ಕಿಲ್ಸು ಸಹ ಹೊಂದಿದ್ದಾರೆ. ಮತ್ತು ನಾಲೆಡ್ಜ್ ಇದೆ ಡಿಜಿಟಲ್ ಟೂಲ್ಸ್ ಬಗ್ಗೆ, ಮತ್ತು ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಾರೆ ಓಕೆನಾ. ಇದೆಲ್ಲ ಇದೆ ಇವ್ರಿಗೆ ಓಕೆ ಕ್ವಾಲಿಟೀಸು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಿಂಗ್ ರೋಲ್ಸಲ್ಲಿ ಓಕೆನಾ. ಅದೊಂದು ಭಾಳ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಇವರ ಒಂದು ಕೆಲಸದ ಬಗ್ಗೆ ಮಾಹಿತಿ ಇರುತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಕಣ್ರಪ್ಪ.